ಕಗ್ಗತ್ತಲ ಖಂಡದಲ್ಲಿ ಭಾರತ ಕ್ರಾಂತಿ. ಆಫ್ರಿಕಾ ಬೈಕ್ ಮಾರ್ಕೆಟ್ ಭಾರತ ವಶ. 200 ಚೈನೀಸ್ ಕಂಪನಿಗೆ ಭಾರತ ಗೇಟ್ ಪಾಸ್. ಡ್ರ್ಯಾಗನ್ ಓಡಿಸಿದ ಹೇಗೆ ಇಂಡಿಯಾ? ಸ್ನೇಹಿತರೆ, ಆಫ್ರಿಕಾ ಇವತ್ತು ಭಾರತದ ಇಂಜಿನ್ ಮೇಲೆ ಓಡ್ತಿದೆ. ದಟ್ಟ ಕಾಡಿನ ಮಧ್ಯದ ಹಳ್ಳಿ ರಸ್ತೆಯಾಗ್ಲಿ, ಕಿಲೋಮೀಟರ್ ಕಂದಕಗಳ ಗಣಿ ಪ್ರದೇಶವಾಗ್ಲಿ, ಅಥವಾ ತಕ್ಕ ಮಟ್ಟಿಗೆ ನಗರೀಕರಣಗೊಂಡಿರೋ ಸಣ್ಣ ಪಟ್ಟಣವಾಗ್ಲಿ, ಎಲ್ಲಾ ಕಡೆ ಕೇಳಿಸೋದು ಒಂದೇ ಸದ್ದು. ಅದು ಭಾರತದಲ್ಲಿ ತಯಾರಾದ ದ್ವಿಚಕ್ರಗಳ ಸದ್ದು. ಭಾರತ ಇವತ್ತು ಆಫ್ರಿಕಾದ 50% ಬೈಕ್ ಮಾರ್ಕೆಟ್ನ ಡಾಮಿನೇಟ್ ಮಾಡ್ತಿದೆ. ಆದ್ರೆ ಸ್ನೇಹಿತರೆ, 10 ವರ್ಷಗಳ ಹಿಂದೆ ಪರಿಸ್ಥಿತಿ ಹೀಗಿರ್ಲಿಲ್ಲ. ಆಫ್ರಿಕಾದಲ್ಲಿ ಚೈನೀಸ್ ಕಂಪನಿಗಳ ಅಬ್ಬರ ಇತ್ತು. ಕಡಿಮೆ ಬೆಲೆ, ಅಗ್ರೆಸಿವ್ ಮಾರ್ಕೆಟಿಂಗ್, ದೊಡ್ಡ ವಾಲ್ಯೂಮ್, ಲಕ್ಷ ಸಂಖ್ಯೆಯಲ್ಲಿ ಚೈನೀಸ್ ಬೈಕ್ಗಳು ಆಫ್ರಿಕಾನ ಆಳ್ತಿದ್ವು. ಆದ್ರೀಗ ಚಿತ್ರ ಸಂಪೂರ್ಣ ಬದಲಾಗಿದೆ. 200ಕ್ಕೂ ಹೆಚ್ಚು ಚೈನೀಸ್ 2 ವೀಲರ್ ಕಂಪನಿಗಳು ಮಾರ್ಕೆಟ್ನಿಂದ ಆಲ್ಮೋಸ್ಟ್ ಕಣ್ಮರೆಯಾಗಿವೆ. ಅವುಗಳ ಸ್ಥಾನವನ್ನ ಭಾರತದ ಬಜಾಜ್, ಟಿವಿಎಸ್, ಹೀರೋ ಸೈಲೆಂಟ್ ಆಗಿ ಟೇಕ್ ಓವರ್ ಮಾಡಿವೆ. ಹಾಗಿದ್ರೆ ಈ ಟೇಕ್ ಓವರ್ ಸಾಧ್ಯವಾಗಿದ್ದು ಹೇಗೆ? ಚೈನೀಸ್ ಪ್ರಾಬಲ್ಯನ ಭಾರತ ಮುರಿದಿದ್ದು ಹೇಗೆ? ಭಾರತದ ಯಾವ ಸ್ಟ್ರಾಟಜಿ ಆಫ್ರಿಕನ್ನರ ಮೈಂಡ್ಗೆ ಕನೆಕ್ಟ್ ಆಯ್ತು? ಬನ್ನಿ, ಇಂಜಿನಿಯರಿಂಗ್ ಮೇಲೆ ಭಾರತ ಕಟ್ಟಿದ ಈ ಅದ್ಭುತ ಕ್ರಾಂತಿ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬೈಕ್ಗಳ ಖಂಡ ಆಫ್ರಿಕಾ. ಸ್ನೇಹಿತರೆ, ಅನೇಕರಿಗೆ ಆಫ್ರಿಕಾದ ಬೈಕ್ ಮಾರ್ಕೆಟ್ ಸಣ್ಣದು ಅನ್ನೋ ಭ್ರಮೆ ಇದೆ. ಆದ್ರೆ ವಾಸ್ತವದಲ್ಲಿ ಆಫ್ರಿಕಾ ಅಮೆರಿಕಾಕ್ಕಿಂತ ದೊಡ್ಡ ಮಾರ್ಕೆಟ್. ಮೋಡರ್ ಇಂಟೆಲಿಜೆನ್ಸ್ ವರದಿ ಪ್ರಕಾರ 2025ರಲ್ಲಿ ಇದರ ಮೌಲ್ಯ $9 ಬಿಲಿಯನ್. ಭಾರತ, ಚೀನಾ ಬಿಟ್ರೆ ಇದೇ ದೊಡ್ಡ ಬೈಕ್ ಮಾರ್ಕೆಟ್. ಕಾರಣ ಆಫ್ರಿಕಾದ ವಿಶಿಷ್ಟ ಪರಿಸ್ಥಿತಿ. ದೊಡ್ಡ ಯುವ ಜನಸಂಖ್ಯೆ. ಆಲ್ಮೋಸ್ಟ್ ಅರ್ಧಕ್ಕರ್ಧ ಜನ 25 ವರ್ಷ ವಯಸ್ಸಿಗಿಂತ ಕೆಳಪಟ್ಟವರು. ಯುರೋಪ್, ಅಮೆರಿಕಕ್ಕಿಂತ ದೊಡ್ಡ ದುಡಿಯುವ ವರ್ಗ ಇದೆ. ಹೀಗಾಗಿ ಯುವ ಜನರಿಗೆ ಓಡಾಡೋಕೆ ಬೈಕ್ ಬೇಕೇ ಬೇಕು. ಜೊತೆಗೆ ದುರ್ಬಲ ರಸ್ತೆ, ಮೂಲ ಸೌಕರ್ಯ. ಬಹುತೇಕ ಆಫ್ರಿಕನ್ ರಸ್ತೆಗಳು ಜಲ್ಲಿಕಲ್ಲು, ಮಣ್ಣಿನಿಂದ ಕೂಡಿವೆ. ಅನೇಕ ದೇಶಗಳಲ್ಲಿ ಕೇವಲ 40-50% ಅಷ್ಟೇ ಡಾಂಬರೀಕರಣ ಆಗಿದೆ. ಇಂಥ ದುರ್ಗಮ ರಸ್ತೆಗಳಲ್ಲಿ ಬೈಕ್ ಬಿಟ್ರೆ ಬೇರೆ ವಾಹನ ಓಡಲ್ಲ. ಇದರ ಜೊತೆಗೆ ಸಾರಿಗೆ ವ್ಯವಸ್ಥೆ ಬೇರೆ ದುಬಾರಿ. ಇವೆಲ್ಲ ಸೇರಿ ಬೈಕ್ ಮಾರ್ಕೆಟ್ ಹಿಗ್ಗಾಮುಗ್ಗಾ ಏರಿಕೆಯಾಗ್ತಿದೆ. ವಾರ್ಷಿಕ 5-6% ಆನ್ಯುವಲ್ ಗ್ರೋತ್ ಕಾಣ್ತಿದೆ. ಮುಂದಿನ ದಿನಗಳಲ್ಲಿ 15-20% ರೇಟ್ನಲ್ಲಿ ಆಫ್ರಿಕಾದ ಬೈಕ್ ಮಾರ್ಕೆಟ್ ವಿಸ್ತರಣೆ ಆಗ್ಬಹುದು ಅನ್ನೋ ನಿರೀಕ್ಷೆ ಇದೆ. ಅದರಲ್ಲೂ ಆಫ್ರಿಕಾದ ಗ್ರಾಮಗಳು ಈ ಗ್ರೋತ್ನ ಮುಖ್ಯ ಭಾಗ. ಇಲ್ಲಿನ ಜನರಿಗೆ ಮೊಬಿಲಿಟಿ ಅಂದ್ರೆ ಮೋಟಾರ್ ಸೈಕಲ್, ಕಾರು, ಬಸ್ಸು, ರೈಲು ಯಾವುದನ್ನು ಆಫ್ರಿಕನ್ನರು ನೆಚ್ಚಿಕೊಳ್ಳಲ್ಲ. ರೈತ, ಸಣ್ಣ ವ್ಯಾಪಾರಿ, ಸರ್ಕಾರಿ ಅಧಿಕಾರಿ, ಡೆಲಿವರಿ ರೈಡರ್ ಎಲ್ಲರ ಬದುಕು ಬೈಕ್ ಮೇಲೆನೆ ನಿಂತಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಆಫ್ರಿಕನ್ನರು ಆಂಬ್ಯುಲೆನ್ಸ್ಗೆ ಕೂಡ ಬೈಕ್ನೇ ಬಳಸ್ತಾರೆ. ಟನ್ಗಟ್ಟಲೆ ಸರಕು ಸಾಮಾನುಗಳಿರ್ಲಿ, 5-6 ಜನರ ಗುಂಪನ್ನ ಸಾಗಿಸೋದಿರ್ಲಿ, ಎಲ್ಲದಕ್ಕೂ ಬೈಕ್ ಅನ್ನೇ ಆಯ್ಕೆ ಮಾಡ್ಕೋತಾರೆ. ಇದಕ್ಕಾಗಿನೇ ಆಫ್ರಿಕಾದಲ್ಲಿ ಬೋಡಾ ಅನ್ನೋ ಪದನೇ ಇದೆ. ಅಂದ್ರೆ ಬೈಕ್ ಅನ್ನ ಟ್ಯಾಕ್ಸಿಯಾಗಿ ಬಳಸೋದು ಅಂತ ಅರ್ಥ. ಆಫ್ರಿಕನ್ ರಾಷ್ಟ್ರಗಳಲ್ಲಿ ಈ ಬೋಡಾ ವ್ಯವಸ್ಥೆ ತುಂಬಾ ಪಾಪ್ಯುಲರ್. ಹಾಗೆ ಸ್ನೇಹಿತರೆ, ನೀವು ಮೆಂಬರ್ ಓನ್ಲಿ ವಿಡಿಯೋ ಮತ್ತು ಮೆಂಬರ್ ಓನ್ಲಿ ಕಂಟೆಂಟ್ ನೋಡೋಕೆ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ಗೆ ಜಾಯ್ನ್ ಆಗ್ಬೋದು. ವಿಡಿಯೋ ಕೆಳಗಿರೋ ಜಾಯ್ನ್ ಆಪ್ಷನ್ ಮೂಲಕ. ಸೊ ಬನ್ನಿ ಈಗ ಶುರು ಮಾಡೋಣ. ಚೈನೀಸ್ ಬೈಕ್ಗಳ ದಾಳಿ. ಹೌದು ಸ್ನೇಹಿತರೆ, ಇಂಥ ಬೈಕ್ ಪ್ರಿಯ ಖಂಡವನ್ನ ಮೊದಲು ಆಳಿದ್ದು ಚೀನಾ. 90ರ ದಶಕದಲ್ಲಿ ಚೀನಿ ಕಂಪನಿಗಳು ಇಲ್ಲಿ ದೊಡ್ಡ ಪ್ರವೇಶ ಮಾಡಿದ್ವು. ಲಾನ್ಸಿನ್, ಲೈಫನ್, ಜಾಂಕ್ಷನ್, ಹೌಜು ಹೀಗೆ ಹೆಸರುಗಳನ್ನ ಉಚ್ಚರಿಸೋದೇ ಕಷ್ಟ. ಅಷ್ಟೆಲ್ಲ ಬ್ರ್ಯಾಂಡ್ ಆಫ್ರಿಕಾಗೆ ದಾಳಿ ಇಟ್ವು. ಎಷ್ಟರ ಮಟ್ಟಿಗೆ ಅಂದ್ರೆ 2010 ಅನ್ನೋ ಹೊತ್ತಿಗೆ 220ಕ್ಕೂ ಹೆಚ್ಚು ಚೀನೀಸ್ ಬ್ರ್ಯಾಂಡ್ಗಳು ಆಫ್ರಿಕಾದಲ್ಲಿ ಮಾರಾಟ ಆಗ್ತಿದ್ವು. ಒಂದೇ ದಶಕದಲ್ಲಿ ಇಷ್ಟೊಂದು ಕಂಪನಿನ ಚೀನಾ ಆಫ್ರಿಕಾಗೆ ವ್ಯಾಪಿಸಿತ್ತು. ಆದ್ರೆ ಈ ಎಲ್ಲಾ ಕಂಪನಿಗಳ ಫಾರ್ಮುಲಾ ಒಂದೇ: ಚೀಪ್ ರೇಟ್. ನಿಮಗೆ ಗೊತ್ತಿರೋ ಹಾಗೆ ಆಫ್ರಿಕಾ ವಿಶ್ವದಲ್ಲೇ ಅತ್ಯಂತ ಬಡ ಪ್ರದೇಶ. ವಿಶ್ವದ 67%ಗೂ ಅಧಿಕ ಬಡವರು ಈ ಭಾಗದಲ್ಲಿದ್ದಾರೆ. ಇಲ್ಲಿನ ಜನರ ಸರಾಸರಿ ತಲಾದಾಯ ವಾರ್ಷಿಕ $1930 ಇದೆ. ಅಂದ್ರೆ ತಿಂಗಳಿಗೆ $15,000 ಕಮ್ಮಿ. ಇದನ್ನ ಬಳಸ್ಕೊಂಡ ಚೈನೀಸ್ ಕಂಪನಿಗಳು ಅಗ್ಗದ ದರದಲ್ಲಿ ರಾಶಿ ಬೈಕ್ನ ತುಂಬಿ ಕಳಿಸಿದ್ವು. ಜಪಾನ್ ಬೈಕ್ಗಳು ಕೂಡ ಇದ್ವು, ಆದ್ರೆ ತುಂಬಾ ದುಬಾರಿ. ಹೀಗಾಗಿ ಆಫ್ರಿಕನ್ ಜನ ಚೀನಾ ಕಂಪನಿಗಳ ಕಡೆಗೆ ಮುಖ ಮಾಡಿದ್ರು. ಚೀನಾ ಬಾಕ್ಸ್ಗಳಲ್ಲಿ ಬೈಕ್ಗಳ ಪಾರ್ಟ್ಸ್ ತುಂಬಿ ಕಳಿಸ್ತಿತ್ತು. ಅಲ್ಲಿ ಅವುಗಳನ್ನ ಅಸೆಂಬಲ್ ಮಾಡಿ ಮಾರಾಟ ಮಾಡಲಾಗ್ತಿತ್ತು. ಹೀಗೆ ಚೀನಾ ಆಫ್ರಿಕಾದ ಬೈಕ್ ಮಾರುಕಟ್ಟೆನ ಆಕ್ರಮಿಸಿಕೊಳ್ತಾ ಹೋಯ್ತು. ಆದ್ರೆ ಕಾಲ ಕಳೆದಂತೆ ಚೀನಾದ ಬೈಕ್ಗಳ ಬಗ್ಗೆ ಆಫ್ರಿಕನ್ ಜನರಲ್ಲಿ ಅಸಡ್ಡೆ ಹುಟ್ಕೊಳ್ಳೋಕೆ ಶುರುವಾಯ್ತು. ಯಾಕಂದ್ರೆ ಚೀನಾದ ಬೈಕ್ಗಳು ಆಫ್ರಿಕನ್ ರೋಡ್ಗಳಿಗೆ ಸೂಕ್ತವಾಗಿರ್ಲಿಲ್ಲ. ಇಂಜಿನ್ ಕನ್ಸಿಸ್ಟೆನ್ಸಿ ಇರ್ಲಿಲ್ಲ, ಸಸ್ಪೆನ್ಷನ್ ವೀಕ್ ಇತ್ತು. ಹೀಗಾಗಿ ದಾರಿ ಮಧ್ಯದಲ್ಲೇ ಬೈಕು ಬ್ರೇಕ್ ಡೌನ್ ಆಗೋಕೆ ಶುರುವಾದ್ವು. ಮೈಲೇಜ್ ಕೂಡ 1-2 ವರ್ಷದಲ್ಲಿ ಕುಸಿದು ಬಿಡ್ತಿತ್ತು. ಜೊತೆಗೆ ಗಾಯದ ಮೇಲೆ ಬರೆ ಎಳೆದಂತೆ ಚೀನಿ ಕಂಪನಿಗಳು ಸೇಲ್ ಮಾಡಿದ ಬಳಿಕ ಸರಿಯಾದ ರೀತಿಲಿ ಸರ್ವಿಸ್ ಕೂಡ ನೀಡ್ತಿರ್ಲಿಲ್ಲ. ರಿಪೇರಿ ಮಾಡಿಕೊಡೋಕೂ ಮುಂದಾಗ್ಲಿಲ್ಲ. ಹೋಗ್ಲಿ ರೀಸೇಲ್ ಮಾಡೋಣ ಅಂದ್ರೆ ಚೀನಿ ಬೈಕ್ಗಳ ರೀಸೇಲ್ ವ್ಯಾಲ್ಯೂ ಕೂಡ ತುಂಬಾ ಕಮ್ಮಿ ಇತ್ತು.
ಹೀಗಾಗಿ ಆಫ್ರಿಕನ್ ಜನರಿಗೆ ಈ ಚೀನಿ ಬೈಕ್ ತಗೊಳ್ಳೋದಕ್ಕಿಂತ ನಡೆದುಕೊಂಡು ಓಡಾಡೋದೇ ವಾಸಿ ಅನ್ಸೋಕೆ ಶುರುವಾಯ್ತು. ಅಂತಹ ಟೈಮಲ್ಲಿ ಎಂಟ್ರಿ ಕೊಟ್ಟಿದ್ದು ಭಾರತದ ಕಂಪನಿಗಳು. ಇನ್ನು ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಬೆಸ್ಟ್ ಪ್ರೈಸ್ 39,500 ರೂಪಾಯಿ ಮಾತ್ರ. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್ ಇದು. ಫ್ಲೈಟ್ ಟಿಕೆಟ್ಸ್ 3 ಸ್ಟಾರ್ ಹೋಟೆಲ್ನಲ್ಲಿಷ್ಟೇ. ಆಲ್ ಮೀಲ್ಸ್, ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ, ಹಾಗೆ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ಇದೆಲ್ಲ ಇನ್ಕ್ಲೂಸಿವ್ ಪ್ಯಾಕೇಜ್ ಇದು. ಹೊರಡೋ ದಿನ ಡಿಸೆಂಬರ್ 3, 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಆಫ್ರಿಕನ್ ರೋಡಲ್ಲಿ ಧೂಳೆಪ್ಪಿಸಿದ ಇಂಡಿಯನ್ ಬೈಕು. ಕಡಿಮೆ ದುಡ್ಡು, ಮೇಂಟೆನೆನ್ಸ್ ಚೀಪು, ಕ್ವಾಲಿಟಿ ಸೂಪರ್. ಎಸ್, ಇಂಥ ಪರಿಸ್ಥಿತಿಯಲ್ಲಿ ಭಾರತದ ಬೈಕ್ಗಳು ಆಫ್ರಿಕಾಗೆ ಲಗ್ಗೆ ಇಟ್ವು. ಭಾರತದ ಬೈಕುಗಳು, ಅದರಲ್ಲೂ ಬಜಾಜ್ ಮತ್ತು ಟಿವಿಎಸ್ ಆಫ್ರಿಕಾದ ರೋಡ್ಗಳಿಗೆ ಹೇಳಿ ಮಾಡಿಸಿದಂತಿತ್ತು. ಯಾಕಂದ್ರೆ ಭಾರತದ ಕಂಪನಿಗಳು ಆಫ್ರಿಕಾ ಟೆರೇನ್ನ ರಿಸರ್ಚ್ ಮಾಡಿ ಅದಕ್ಕೆ ತಕ್ಕಂತೆ ಡಿಸೈನ್ನ ಫೈನ್ ಟ್ಯೂನ್ ಮಾಡಿದ್ರು. ಕಾಸ್ಟ್ ವಿಚಾರದಲ್ಲಿ ಚೀನಿ ಬೈಕ್ಗಳಿಗಿಂತ ಸ್ವಲ್ಪ ದುಬಾರಿಯಾಗಿದ್ರು ಜಪಾನ್ ಬೈಕ್ಗಳಿಗೆ ಹೋಲಿಸಿದ್ರೆ ತುಂಬಾ ಕಡಿಮೆ ಬೆಲೆ ಹೊಂದಿದ್ವು. ಚೈನೀಸ್ ಬೈಕು $500 - $650 ರೇಂಜಲ್ಲಿದ್ರೆ ಭಾರತದ ಬೈಕು $750 - $900 ಸಿಗ್ತಿದ್ವು. ಇಲ್ಲಿ ಅಪ್ ಫ್ರಂಟ್ ಕಾಸ್ಟ್ ಜಾಸ್ತಿ ಅನ್ಸಿದ್ರು ಲೈಫ್ ಟೈಮ್ ಮೇಂಟೆನೆನ್ಸ್ ವಿಚಾರದಲ್ಲಿ ಭಾರತದ ಬೈಕ್ಗಳು 30-40% ಚೀಪ್ ಅನಿಸ್ತಿದ್ವು. ಆದ್ರೆ ಬೈಕ್ಗಳ ಕ್ವಾಲಿಟಿ ಮಾತ್ರ ಜಪಾನ್ ಬೈಕ್ಗಳಿಗೆ ಸಮನಾಗೇ ಇತ್ತು. ಹೀಗಾಗಿ ಭಾರತದ ಬೈಕ್ಗಳಿಗೆ ಆಫ್ರಿಕಾದಲ್ಲಿ ಭಾರಿ ಡಿಮ್ಯಾಂಡ್ ಬಂತು. ಯಾಕಂದ್ರೆ ಭಾರತದ ಬೈಕ್ಗಳು ಆಫ್ರಿಕನ್ನರಿಗೆ ಕ್ವಾಲಿಟಿ, ಕಾಸ್ಟ್ ಎರಡರಲ್ಲೂ ಹೊಂದುವಂತೆ ಇತ್ತು. ಇನ್ನೊಂದು ವಿಷಯ ಅಂದ್ರೆ ಆಫ್ರಿಕಾದಲ್ಲಿ ಜನ ಹೆಚ್ಚಾಗಿ ಬೈಕ್ಗಳನ್ನ ಪರ್ಸನಲ್ ಬಳಕೆಗೆ ಖರೀದಿಸೋದಿಲ್ಲ. ಬೈಕ್ ಖರೀದಿನ ಇನ್ವೆಸ್ಟ್ಮೆಂಟ್ ರೀತಿಲಿ ನೋಡ್ತಾರೆ. ಈಗಾಗಲೇ ಹೇಳ್ದಂತೆ ಇಲ್ಲಿ ಹೆಚ್ಚಿನ ಜನ ಬೈಕ್ಗಳನ್ನ ಖರೀದಿಸಿ ಅದರಲ್ಲಿ ಜನರು ಮತ್ತು ಸರಕುಗಳ ಸಾಗಾಟಕ್ಕೆ ಬಳಸ್ತಾರೆ. ನಮ್ಮಲ್ಲಿ ಓಲಾ, ಉಬರ್ ತರ ಇಲ್ಲಿ ಬೋಡಾ ವ್ಯವಸ್ಥೆ ಇದೆ. ಹೀಗಾಗಿ ಒಳ್ಳೆ ಕ್ವಾಲಿಟಿ ಬೈಕ್, ಮೈಲೇಜ್ ಜಾಸ್ತಿ, ಫ್ಯೂಲ್ ಎಕ್ಸ್ಪೆನ್ಸ್ ಕಮ್ಮಿ, ಜೊತೆಗೆ 5 ವರ್ಷದ ನಂತರನೂ 70% ರೀಸೇಲ್ ವ್ಯಾಲ್ಯೂ. ಇನ್ನೇನ್ ಬೇಕು ಆಫ್ರಿಕನ್ನರಿಗೆ? ಮುಗಿದು ಬಿದ್ದು ಖರೀದಿ ಮಾಡಿದ್ರು. ಜಪಾನ್ ಕಂಪನಿ ಜೊತೆಗೆ ಬಜಾಜ್ ಒಪ್ಪಂದ. ಆಫ್ರಿಕಾದಲ್ಲಿ ಬಜಾಜ್ ಬಾಕ್ಸರ್ ಬಿರುಸಿನ ಓಟ. ಬಜಾಜ್ ಮತ್ತು ಟಿವಿಎಸ್ ಬೈಕ್ಗಳು ಆಫ್ರಿಕಾಗೆ ಎಂಟ್ರಿ ಕೊಟ್ಟು ಜನರಿಗೆ ಉತ್ತಮ ರೀತಿಯಲ್ಲಿ ಸೇವೆ ನೀಡಿದ್ವು. ಕಡಿಮೆ ಬೆಲೆಗೆ ಉತ್ತಮ ಗುಣಮಟ್ಟದ ಗಾಡಿ ಕೊಟ್ವು. ಅದು ಅಲ್ಲದೆ ಭಾರತದಿಂದ ಈ ಕಂಪನಿಗಳು ಆಫ್ರಿಕಾದ ದೇಶಗಳಿಗೆ ಅಸೆಂಬಲ್ ಮಾಡಿರೋ ಸ್ಥಿತಿಯಲ್ಲೇ ಬೈಕ್ಗಳನ್ನ ಕಳುಹಿಸಿಕೊಡ್ತಿದ್ವು. ನಂತರದಲ್ಲಿ ಆಫ್ರಿಕಾದಲ್ಲೇ ಡೀಲರ್ಶಿಪ್, ಅಸೆಂಬ್ಲಿ ಲೈನ್ ಮತ್ತು ಸರ್ವಿಸ್ ಸೆಂಟರ್ಗಳನ್ನ ಶುರು ಮಾಡಲಾಯಿತು. ಬಜಾಜ್ ಸಂಸ್ಥೆಯ ಬಾಕ್ಸರ್ ಬೈಕು ದೊಡ್ಡ ಮಟ್ಟದಲ್ಲಿ ಸೇಲ್ ಆಯಿತು. ಇವತ್ತು ಇಡೀ ಆಫ್ರಿಕಾದಲ್ಲಿ 10ಕ್ಕೂ ಹೆಚ್ಚು ಅಸೆಂಬಲ್ ಸೆಂಟರ್ ಮತ್ತು 10 ಡಿಸ್ಟ್ರಿಬ್ಯೂಟರ್ಗಳನ್ನ ಹೊಂದಿದೆ. ಬಜಾಜ್ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಾಣೋದಕ್ಕೆ ಹಲವು ಕಾರಣಗಳಿದ್ವು. ಯಾಕಂದ್ರೆ ಬಜಾಜ್ ಜಪಾನ್ ಮೂಲದ ಕವಾಸಕಿ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಂಡಿತ್ತು. ಅದರಂತೆ ಕವಾಸಕಿ ಇಂಜಿನ್ಗಳನ್ನ ಬಜಾಜ್ ಕೂಡ ಬಳಸ್ತಿತ್ತು. ಅದರ ತಂತ್ರಜ್ಞಾನ ಕೂಡ ಬಜಾಜ್ ಸಂಸ್ಥೆ ಅಳವಡಿಸಿಕೊಂಡಿತ್ತು. ಹೀಗಾಗಿ ಬಜಾಜ್ ಕ್ವಾಲಿಟಿ ಆಫ್ರಿಕನ್ ರೋಡ್ಗಳಿಗೆ ಸಖತ್ತಾಗಿ ಮ್ಯಾಚ್ ಆಗ್ತಿತ್ತು. ಜೊತೆಗೆ ಬಜಾಜ್ ಸಂಸ್ಥೆ ಸ್ಥಳೀಯವಾಗಿ ಅಸೆಂಬಲ್ ಆಪರೇಷನ್ ಶುರು ಮಾಡಿ ಡಿಸ್ಟ್ರಿಬ್ಯೂಷನ್ ಪಾರ್ಟ್ನರ್ಗಳ ನೆಟ್ವರ್ಕ್ ಸ್ಥಾಪನೆ ಮಾಡ್ತು. ಅಲ್ಲಲ್ಲಿ ಸರ್ವಿಸ್ ಸೆಂಟರ್ಗಳನ್ನ ಕೂಡ ಸ್ಥಾಪನೆ ಮಾಡಿ ಒಳ್ಳೆಯ ಸರ್ವಿಸ್ ಕೊಟ್ಟಿದ್ದು ಸಂಸ್ಥೆಯ ಬೈಕ್ಗಳಿಗೆ ದೊಡ್ಡ ಮಟ್ಟದ ಬೇಡಿಕೆ ತಂದುಕೊಡ್ತು. ಬಜಾಜ್ ಯಾವ ಮಟ್ಟಿಗೆ ಬೆಳೀತು ಅಂದ್ರೆ ಆಫ್ರಿಕಾದಲ್ಲಿ ವರ್ಷಕ್ಕೆ 27 ಲಕ್ಷದಷ್ಟು ಬೈಕ್ಗಳನ್ನ ಸೇಲ್ ಮಾಡ್ತಿದೆ. ಒಟ್ಟು ಆಫ್ರಿಕನ್ ಬೈಕ್ ಮಾರುಕಟ್ಟೆಯಲ್ಲಿ 40% ಸ್ಪೇಸ್ ನ ಕಬಳಿಸಿಕೊಂಡಿದೆ. ಅದೇ ರೀತಿ ಟಿವಿಎಸ್ ಕೂಡ ದೊಡ್ಡ ಮಟ್ಟದಲ್ಲಿ ಆಫ್ರಿಕಾದಲ್ಲಿ ಬೆಳೀತು. ಇದು ದೊಡ್ಡ ಮಟ್ಟದಲ್ಲಿ ಅಸೆಂಬಲ್ ಆಗಿರೋ ಬೈಕ್ಗಳನ್ನ ಭಾರತದಿಂದಲೇ ಕಳುಹಿಸಿದ್ರೆ ಒಂದಷ್ಟು ಪ್ರಮಾಣದಲ್ಲಿ ಸ್ಥಳೀಯವಾಗಿಯೂ ಅಸೆಂಬಲ್ ಮಾಡಿ ಮಾರುತ್ತೆ. 160 ಚೀನಿ ಕಂಪನಿಗಳಿಗೆ ಗೇಟ್ ಪಾಸ್. ಚೀನಾದ 40 ಕಂಪನಿ ವರ್ಸಸ್ ಭಾರತದ 2 ಕಂಪನಿ. ಎಲ್ಲಕ್ಕಿಂತ ಹೆಚ್ಚಾಗಿ ಭಾರತದ 2 ಕಂಪನಿಗಳು ಈಗಾಗಲೇ ಚೀನಾದ 160 ಬೈಕ್ ಕಂಪನಿಗಳನ್ನ ಆಫ್ರಿಕಾ ಖಂಡದಿಂದಲೇ ಹೊರದಬ್ಬಿವೆ. ಜೊತೆಗೆ ಚೀನಾದ ಉಳಿದ 40 ಕಂಪನಿಗಳು ಆಫ್ರಿಕಾದಲ್ಲಿ ಎಷ್ಟು % ಮಾರುಕಟ್ಟೆ ಹೊಂದಿದೆಯೋ ಅಷ್ಟೇ ಪ್ರಮಾಣದಲ್ಲಿ ಭಾರತದ 2 ಕಂಪನಿಗಳು ಮಾರುಕಟ್ಟೆನ ಆವರಿಸಿವೆ. ಇದು ಕೇವಲ ಆರಂಭ ಅಷ್ಟೇ. ಯಾಕಂದ್ರೆ ಆಫ್ರಿಕಾದ ದೇಶಗಳು ಈಗಷ್ಟೇ ಆಧುನಿಕ ಜಗತ್ತಿನತ್ತ ಕಣ್ಣು ಬಿಟ್ಟು ನೋಡೋಕೆ ಶುರು ಮಾಡಿವೆ. ಹೀಗಾಗಿ ಕಾಲ ಕಳೆದಂತೆ ಆಫ್ರಿಕನ್ ದೇಶಗಳ 2 ವೀಲರ್ ಮಾರ್ಕೆಟ್ ಮತ್ತಷ್ಟು ದೊಡ್ಡದಾಗಲಿವೆ. ಅದೇ ರೀತಿ ಬೋಡಾದಂಥ ವ್ಯವಸ್ಥೆಗಳು ಮಾಯವಾಗಿ ಎಲ್ರೂ ಬೈಕ್ ಹೊಂದುವಂತ ಸ್ಥಿತಿ ಬರಬಹುದು. ಈಗಾಗಲೇ ಭದ್ರವಾಗಿ ಬೇರೂರಿರೋ ಭಾರತದ ಕಂಪನಿಗಳು ಆಗ ಮತ್ತಷ್ಟು ಪುಟಿದೇಳೋ ಸಾಧ್ಯತೆ ಇದೆ. ಫ್ರೆಂಡ್ಸ್, ಇದು ಭಾರತದ 2 ಕಂಪನಿಗಳು ಆಫ್ರಿಕಾದಲ್ಲಿ ಧೂಳೆಪ್ಪಿಸಿದ
ಚೀನಾದ 160 ಕಂಪನಿಗಳನ್ನ ಆಫ್ರಿಕಾ ಖಂಡದಿಂದಲೇ ಹೊರದಬ್ಬಿದ ವಿಚಾರವನ್ನ ನಿಮ್ಮ ಮುಂದಿಡೋ ಪ್ರಯತ್ನ. ಈ ಬಗ್ಗೆ ನಿಮಗೇನನ್ಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ನಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.